ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ರದ್ದುಗೊಳಿಸಲು ರೈತ ಸಂಘಟನೆಯಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ. ಕೊಪ್ಪಳ ಜಿಲ್ಲಾದ್ಯಂತ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ರಾಜ್ಯಾದ್ಯಂತ ಸದ್ದು ಮಾಡಿ ರೈತರನ್ನು ಆತಂಕಕ್ಕೆ ಸಿಲುಕಿಸಿದೆ. ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ 11ನೇ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿದ್ದು, ಈ ಹೆಸರನ್ನು ತಿಂಗಳೊಳಗೆ ಡಿಲೀಟ್ ಮಾಡಿ. ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗೆ ಇತ್ತು ಅದೇ ಪ್ರಕಾರವಾಗಿ ಈ ರೈತರ ಹೆಸರನ್ನು ಪಹಣಿ ಪತ್ರಿಕೆಯಲ್ಲಿ ತಿಂಗಳೊಳಗೆ ಸರ್ಕಾರ ನೋಂದಾಯಿಸಬೇಕೆಂದು ರೈತರ ಹಕ್ಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಕೂಕನೂರು ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತರಾದ ಮಹಮ್ಮದ್ ಮುಸ್ತಾಫ್ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮನವಿ ಸಲ್ಲಿಸಲಾಯಿತು. ರೈತರ ಹೆಸರು ಹಿಂದೆ ಹೇಗಿತ್ತು ಅದೇ ಸೇಮ್ ರೈತರ ಹೆಸರು ಪಾಣಿಯಲ್ಲಿ ಪಾಣಿಕೆ ಪತ್ರಿಕೆಯಲ್ಲೇ ಬರಂತಾಗಬೇಕು. ಏನು ವಕ್ಫ್ ಅಂತ ಏನೈತಲ್ಲ ರದ್ದುಗೊಳಿಸ್ಬೇಕು. ಅವ್ರು ಏನಾಗುತ್ತೆ ಅಂತಂದ್ರೆ ಆ ವಕ್ಫ್ ಇವತ್ತೊಂದು ರೈತರು ಇವತ್ತು ನಮ್ಗೆ ಇದನ್ನ ಏನು ಇವತ್ತು ನಮ್ಗೆ ಈ ದಾನವಾಗಿ ಕೊಟ್ಟಿದ್ವು ಅಂತ ಹೇಳ್ತಾರೆ. ದಾನವಾಗಿ ಕೊಟ್ಟಿದ್ದಂತಂದ್ರೆ ದಾನವಾಗಿ ಕೊಟ್ಟಿದ್ದಾದ್ರೆ ಒಂದು ರೆಕಾರ್ಡ್ ಒಂದು ಯಾವುದೋ ಮಾಧ್ಯಮಕ್ಕೂ ದಾನವಾಗಿ ಪತ್ರ ಕೊಟ್ಟಿದ್ದು ಎಲ್ಲಿ ಯಾವುದೂ ಮಾಧ್ಯಮಕ್ಕೆ ಹೇಳಿಲ್ಲ. ಅವರು ದಾನವಾಗಿ ಕೊಟ್ಟಿದ್ದಾದ್ರೆ ಅದು ಅವ್ರು ಮಾಡ್ಕೋಬೋದು, ಸರಿ ಆಗ್ಬೋದು. ಇಡೀ ರಾಜ್ಯ ದೇಶಾದ್ಯಂತನ ಇವತ್ತು ದಾನವಾಗಿ ಹೆಂಗೆ ಕೊಡ್ತಾರೆ, ಅದು ಹೆಂಗೆ ಇದಾಗುತ್ತೆ, ಇದು ಪೂರ್ಣ ರೈತರಿಗೆ ಅನ್ಯಾಯ ಆಗುತ್ತೆ. ಶೀಘ್ರದಲ್ಲಿ ಇದನ್ನ ಒಂದು ರೈತರ ಹೆಸರಲ್ಲೇ ಕೂಡಲೇ ಸರ್ಕಾರ 1 ತಿಂಗಳದ ಒಳಗಡೆ ಆ ರೈತರ ಹೆಸರು ಹಿಂದೆ ಆಗಿತ್ತು, ಅವ್ರು ಯಾರ್ಯಾರು ರೈತರ ಹೆಸರು ಹಿಂದಿನ ಮುತ್ತಾದಿನ ಕಾಲಕದಾಗಿಂದ ಇದ್ವು ಆ ಪ್ರಕಾರ ಇವತ್ತು ರೈತರ ಹೆಸರು ನೋಂದಣಿ ಆಗಬೇಕು ಪತ್ರಿಕೆಯಲ್ಲಿ. ಪುನಃ ಹಿಂದೆ ಹೆಂಗಿದ್ವು ಆ ರೀತಿ ಸೃಷ್ಟಿ ಮಾಡಿ ರೈತರಿಗೆ ಎಲ್ಲ ರೈತರಿಗೆ ರಾಜ್ಯಾದ್ಯಂತ ಆಯಿತು, ಒಂದು ಜಿಲ್ಲಾದ್ಯಂತ ಆಯಿತು ಅನುಕೂಲತೆ ಮಾಡಿಕೊಡ್ಬೇಕಂದು ನಿಮ್ಮ ತಹಸೀಲ್ದಾರ್ ಕುಕ್ನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಸಲ್ಲಿಸಲಾಗಿದೆ. ಈ ಅದೇ ಪ್ರಕಾರವಾಗಿ ನಮ್ಮ ತಹಸೀಲ್ದಾರ್ ಮುಸ್ತಾಫ್ ಅವರು ಇವರು ಏನು ಹೇಳ್ತಾರೆ ಅವ್ರ ವಿಚಾರದಾಗ ನಾವು ಕೇಳ್ಕೊಳ್ಳೋಣ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ರೈತರ ಜಮೀನು ಮೇಲೆ ಒಕ್ಕೊಡಿರುವುದನ್ನು ರದ್ದುಪಡಿಸಬೇಕಂತ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ. ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಫೋಟೋ ಒಂದು ಅದ್ರ ಮೇಲೆ ಇದು ಮಾಡ್ರಿ. ಫೋಟೋ ಮೇಲೆ ಇಲ್ಲ ಕ್ಯಾನ್ಸಲ್ ಮಾಡಿ ಫೋಟೋ ತಗೊಂಡು ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ವಕ್ಫ್ ಬೋರ್ಡು ಇವತ್ತು ರೈತರನ್ನ ಭಾಳ ಆತಂಕಕ್ಕೆ ಮುಡ್ಸೈತಿ. ಇವತ್ತು ಸರ್ಕಾರ ಏನಾಗುತ್ತೆ ಅಂದರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ, ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ, ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ. ದೇಶಾದ್ಯಂತ ನಾವು ಟಿ ವಿ ಮಾಧ್ಯಮಕ್ಕೆ ನೋಡೋಕ್ಕಾಗಲಿ ಅಂದ್ರೆ ಎಲ್ಲ ಕಡೆ ಇದೊಂದು ವಕ್ಫ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ಇದ್ರಿಗೆ ವಕ್ಫ್ ಬೋರ್ಡ್ ಹೆಸರು ಪಾಣೆ ಬಂದಿದ್ದರಿಂದ ಆ ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ರು ಆತ್ಮಹತ್ಯೆನೂ ಮಾಡ್ಕೊಂಡಾರ. ಈಗ ಶೀಘ್ರದಲ್ಲಿ ಸರ್ಕಾರ 1 ತಿಂಗಳದ ಒಳಗಡೆ ರೈತರ ಹೆಸರು ಹಿಂದೆ ಯಾರ ಹೆಸರು ಮೇಲೆ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರನ್ನ ಹೆಸರಲ್ಲೇ ಪಾಣಿನ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತಾಗ ಮಾಡಿ ಅವ್ರಿಗೆ ರೈತರಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗೋದಿಲ್ಲ. ಇವತ್ತು ನಾವು ಏನು ರೈತರು ಏನಾರು ಒಂದು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್ ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ. ಈಗ ಇದು ಹೊಕ್ಕು ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಟ್ರಿಬ್ಯುನಲ್ ಕೋರ್ಟ್ ಅವ್ರದ್ದು ಅಲ್ಲಿ ಒಂದು ಮುಸ್ಲಿಮ್ಸ್ದ ಒಂದು ಟ್ರೈಬಲ್ ಕೋರ್ಟ್ ಅಂತ ಮಾಡ್ಕೊಂಡಾರ. ಇವತ್ತು ಜಾತಿ ಅದಾವ, ಅಂತೂರು ಜಾತಿ ಎಲ್ಲ ಜಾತಿಯವರು ಅದಾರೆ. ಎಲ್ಲರೂ ಜಾತಿಯವರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ. ಎಲ್ಲರಿಗೂ ಅವ್ರವ್ರ ಹೆಸರಲ್ಲೇ ಒಂದೊಂದಿಷ್ಟು ಅವ್ರದ್ದಿಷ್ಟು ಇವ್ರಿಷ್ಟು ಮಾಡಿಕೊಡ್ರಿ. ಅವ್ರಂತಾರೆ ದಾನವಾಗಿ ಕೊಟ್ಟಾರಂತಾರೆ. ದಾನವಾಗಿ ಪತ್ರ ಇವತ್ತು ಒಂದು ರೈತರ ಕಡೆಗೆ ದಾನವಾಗಿ ಪತ್ರ ತಮ್ಮ ಕಡೆನಿಲ್ಲ, ರೈತರ ಕಡೆಗಿಲ್ಲ. ಇವತ್ತು ದಾಖಲೆ ಕೊಡ್ರಿ ಅಂತಾರೆ. ದಾಖಲೆ ನೀವು ಕೊಡ್ರಿ, ದಾಖಲೆ ರೈತರು ಯಾಕೆ ಕೊಡ್ಬೇಕು? ಮಾಡಿದ ಮೋಸ ನೀವು, ಅವ್ರು ರೈತರಲ್ಲ. ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವು.
ಅವ್ರ ಹೆಸರಲ್ಲಿ ಅವ್ರ ಅಜ್ಜ ತಮ್ಮ ಮುತ್ತಾಜ್ಜ ಅವ್ರ ಅಪ್ಪರ ಹೆಸರಲ್ಲಿ ಅದಾವು. ಇವತ್ತು ಮಕ್ಕಳು ಅವರು ಬಾಳೆ ಮಾಡ್ಕೋಬೇಕು ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಶೀಘ್ರದಲ್ಲಿ ಒಂದು ವಾರದ 15 ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕಂದು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸೀವಿ. ಈಗ ಶೀಘ್ರದಲ್ಲಿ ಒಂದು ತಿಂಗಳದೊಳಗೆ ನೋಂದಣಿ ಮಾಡಿಕೊಡ್ಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ನಾವು ಮಾಧ್ಯಮಿಕ ಮನವಿ. ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗರಾದ ನಾನು ಇವತ್ತು ಮಾಧ್ಯಮಕ್ಕೆ ತಿಳಿಸುವುದೇನಪ್ಪಾ ಅಂತಂದ್ರೆ, ಈಗ ಈ ರೈತರ ಜಮೀನಿನ ಮೇಲೆ ತಂದಿರತಕ್ಕಂಥ ವಕ್ಫ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡಲೇ ರದ್ದುಪಡಿಸ್ಬೇಕು. ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂಥ ಒಂದು ಮೋಸ. ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಒತ್ತೆ ಹಾಳಾಗಿ ದುಡಿತಿದ್ರು, ಆ ತರ ಇದು ಒಂದು ರೈತರ ಜಮೀನಿನ ಪತ್ರದ ಮೇಲೆ ಅವ್ರದ್ದು ರೈತರ ಹೆಸರೇ ಇರಗಲ್ಲ, ಆ ತರ ಒಂದು ಕಾಯ್ದೆ ಇದು. ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲೇನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ತರನ ಪಾನಿ ಬರ್ಬೇಕು. ಇಲ್ಲ ಅಂತಂದ್ರ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತ. ಅದಕ್ಕೆ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.